ಮೇಲಾಗಲೊಲ್ಲೆನು ಕೀಳಾಗಲೊಲ್ಲದೆ, ಕೀಳಿಂಗಲ್ಲದೆ ಅಯನ ಕರೆವುದೇ. ಮೇಲಾಗಿ ನರಕದಲ್ಲೋಲಾಡಲೊಲ್ಲೆನು, ನಿಮ್ಮ ಶರಣರ ಪಾದಕ್ಕೆ ಕೀಳಾಗಿರಿಸು ಕೂಡಲ ಸಂಗಮ ದೇವ. ಬಸವಣ್ಣನವರು ತಮ್ಮ ಈ ವಚನದಲ್ಲಿ ಕೂಡಲ ಸಂಗಮನ ಬಗ್ಗೆ ಇರುವ ಅನನ್ಯ ಭಕ್ತಿಯನ್ನು ಅರ್ಪಿಸುವುದರ ಮುಖಾಂತರವಾಗಿ ಈ ಸಮಾಜಕ್ಕೆ ಸಂದೇಶವನ್ನು ಈ ರೀತಿಯಾಗಿ ನೀಡುತ್ತಾರೆ. ಮನುಷ್ಯ ತಾನು ಮಾಡುವ ಪ್ರತಿ ಕೆಲಸದಿಂದ ಯಾವಾಗಲೂ ವಿನಯಿತನಾಗಿಯೇ ಇರಬೇಕು ಎಂಬ ಭಾವನೆ ಈ ವಚನದಲ್ಲಿ ಕಾಣುತ್ತದೆ. ನಾನು ಮೇಲಾಗಲೊಲ್ಲೆನು ಕೀಳಾಗಲ್ಲದೆ. ಯಾವ ಮನುಷ್ಯ ನಾನೇ ಮೇಲು, ನಾನೇ ದೊಡ್ಡವನು, ನನ್ನಿಂದಲೇ ಎಲ್ಲ ಸಾಧ್ಯ, ನಾನಿಲ್ಲದೆ ಏನೂ ನಡೆಯದು ಎಂಬ ಅಹಂಭಾವದಿಂದ ಮೆರೆಯಬಾರದು. ಯಾಕೆಂದರೆ ಕೀಳಾದ ಮೇಲೇನೇ ಮೇಲಾಗುವುದು. ಅದಕ್ಕೋಸ್ಕರವಾಗಿ ಮನುಷ್ಯ ಮೊದಲು ಕೀಳಾಗುವುದನ್ನು ಕಲಿಯಬೇಕು. ಅಂದರೆ ತಾನು ಮಾಡುವ ಕೆಲಸದಲ್ಲಿ ಶ್ರದ್ಧೆ, ನಿಯತ್ತು, ದಕ್ಷತೆ ಮುಖಾಂತರವಾಗಿ ತಾನು ಮಾಡುವ ಕೆಲಸ ಬೇರೆಯವರಿಗೆ ಇಷ್ಟವಾದರೆ, ಸಮಾಜಕ್ಕೆ ಉಪಕಾರವಾದರೆ, 4 ಜನರಿಗೆ ಮಾರ್ಗದರ್ಶನವನ್ನು ಮಾಡಿದರೆ, ಜನಹಿತಾಯ ಜನಸುಖಾಯವಾಗಿರುವಂತಹ ಕರ್ತವ್ಯ ಅದಾಗಿದ್ದರೆ ತನ್ನಿಂದ ತಾನೇ ಆ ಕೆಲಸ ದೊಡ್ಡದಾಗಿ ಕಾಣುತ್ತದೆ, ಜನರು ಗುರುತಿಸುತ್ತಾರೆ. ಆಗ ಕೀಳಾಗಿ ಆತನು ಮಾಡಿದ ಕೆಲಸ ಆತನನ್ನು ಜನ ಮೇಲ್ಮಟ್ಟದಲ್ಲಿ ಗುರುತಿಸುತ್ತಾರೆ. ಅದೇ ರೀತಿ ಯಾಕೆ ಕೀಳಾಗಬೇಕೆಂಬುದಕ್ಕೆ ತಾತ್ಪರ್ಯವನ್ನು ಹೇಳುತ್ತಾರೆ. ಕೀಳಾದರೆ ತಾನೇ ಅಯ್ಯನ ಕರೆಯುವುದು. ನಮಗೆ ಹಾಲು ಬೇಕಾದರೆ ಆಕಳಿನ ಕಾಲುಗಳ ಅಡಿಯಲ್ಲಿ ಕುಳಿತು ನಮಗೆ ಬೇಕಾಗಿರುವ ಹಾಲನ್ನು ಕರೆಯಬಹುದೇ ಹೊರತು ಆಕಳಿನ ಮೇಲೂ ಅಥವಾ ಇನ್ಯಾವುದೇ ಸ್ಥಾನದಲ್ಲಿ ಕುಳಿತರೆ ಕರೆದರೆ ನಮಗೆ ಹಾಲು ಬರಲು ಸಾಧ್ಯವಿಲ್ಲ. ಅದಕ್ಕೆ ನಾವೇನಾದರೂ ನಿರೀಕ್ಷೆ ಮಾಡುವಂತಿದ್ದರೆ ಮೊದಲು ಕೀಳಾಗಿ ಕೆಲಸ ಮಾಡುವುದನ್ನು ಕಲಿಯಬೇಕು. ಕೆಲಸ ಮಾಡಿದ ನಂತರ ನಾವು ಮೇಲಾಗೇ ಆಗುತ್ತೇವೆ ಎಂದು ಹೇಳುತ್ತಾನೆ. ಈ ಮೇಲು ಎಂಬುದಿದೆಯಲ್ಲ, ಅದು ಒಳಿತಲ್ಲ ಎಂಬುದಕ್ಕೋಸ್ಕರವಾಗಿ ಈ ದೃಷ್ಟಾಂತವನ್ನು ಕೊಡುತ್ತಾರೆ. ಮೇಲಾಗಿ ನರಕದಲ್ಲಿ ಓಲಾಡಲೊಲ್ಲೆನು. ನಾನು ಮೇಲು, ನಾನೇ ದೊಡ್ಡವನು ಎಂಬ ಮನಸ್ಥಿತಿ ಏನಾದರೂ ನಮಗೆ ಮೂಡಿದರೆ ಹಲವಾರು ಸಂಕಷ್ಟಗಳು ಎದುರಾಗುತ್ತವೆ. ಸಮಾಜ ನಮ್ಮನ್ನು ವಕ್ರದೃಷ್ಟಿಯಿಂದ ನೋಡುವ, ಇವನೆಷ್ಟು ಗರ್ವಿ ಇದ್ದಾನೆ, ಇವನಿಗೆಷ್ಟು ಅಹಂಕಾರ, ಜನರೊಂದಿಗೆ ಸರಿಯಾಗಿ ರೀತಿಯೊಳಗೆ ವ್ಯವಹಾರ ಮಾಡಲು ಇವನಿಗೆ ಸಾಧ್ಯವಾಗುತ್ತಿಲ್ಲ, ಇಂಥ ಒಬ್ಬ ವ್ಯಕ್ತಿಯ ಬದುಕು ಸಾರ್ಥಕವೇನು ಎಂದು ಜನ ನಮ್ಮನ್ನು ಜರಿತಾರೆ, ಬೈಕೋತಾರೆ. ಅದಕ್ಕೋಸ್ಕರವಾಗಿ ಆ ಮೇಲಾಗಿದ್ದು ನರಕದ ಸನ್ನಿವೇಶವನ್ನು ನಾವು ಅನುಭವಿಸಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದಕ್ಕಾಗಿ ನಿಮ್ಮ ಶರಣರ ಪಾದದಲ್ಲಿ ಕೀಳಾಗಿರಿಸು ಕೂಡಲ ಸಂಗಮ ದೇವ ಎಂದು ಹೇಳುತ್ತಾರೆ. ನನ್ನನ್ನು ಸದಾ ನಿಮ್ಮ ಶರಣರ ಸಾತ್ವಿಕ ಗುಣವುಳ್ಳ ವ್ಯಕ್ತಿಗಳ ಅಡಿಯಲ್ಲಿ ಕೆಲಸ ಮಾಡುವ ಒಂದು ಸ್ಥಾನವನ್ನು ನನಗೆ ಸದಾ ಕರುಣಿಸಿಕೊಡು. ಜನರ ಸೇವೆಯನ್ನು ಮಾಡುವ, ಜನರಿಗೆ ಒಳಿತನ್ನು ಬಯಸುವ ಕೆಲಸ ಸದಾ ನನ್ನಿಂದ ಆದರೆ ಅದೇ ನನಗೆ ಮೇಲು, ಅದೇ ನನಗೆ ದೊಡ್ಡದು, ಇನ್ಯಾವ ಸ್ಥಾನವೂ ಸಹ ನನಗಿಲ್ಲ. ಅದಕ್ಕೋಸ್ಕರವಾಗಿ ಸದಾ ಶರಣರ ಪಾದದಲ್ಲಿದ್ದು ಕೆಲಸವನ್ನು ಮಾಡುವಂತಹ ವಿನೀತ ಭಾವನೆಯನ್ನು ನನಗೆ ದಯಪಾಲಿಸು ಎಂದು ಬಸವಣ್ಣನವರು ಈ ಮುಖಾಂತರ ಕೇಳಿಕೊಳ್ಳುವುದರ ಮುಖಾಂತರವಾಗಿ ಸಮಾಜದಲ್ಲಿ ವಿವಿಧ ಸ್ತರಗಳಲ್ಲಿ, ವಿವಿಧ ಹಂತಗಳಲ್ಲಿ, ವಿವಿಧ ವಿದ್ಯೆಗಳನ್ನು ನಿರ್ವಹಿಸ್ತಾ ಇರತಕ್ಕಂಥ ಸರ್ವ ವ್ಯಕ್ತಿಗಳಿಗೂ ಇದೊಂದು ಸಂದೇಶ, ಕಿವಿಮಾತು. ಹೌದಲ್ವೇ? ನಮಸ್ಕಾರ.